ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ 66.05% ಮತದಾನವಾಗಿದ್ದು ಇದು 2019ಕ್ಕೆ ಹೋಲಿಸಿದ್ರೆ 4.5% ಹೆಚ್ಚು. ಮತದಾನ ಪ್ರಮಾಣ ಹೆಚ್ಚಾಗಿರುವುದು ಆಡಳಿತಾರೂಢ ಮಹಾಯುತಿ ಮತ್ತು ವಿರೋಧ ಪಕ್ಷದ ಮಹಾವಿಕಾಸ್ ಅಗಾಡಿ ನಾಯಕರಲ್ಲಿ ಗೆಲುವಿಗೆ ಸಂಬಂಧಿಸಿದ ಆಶಾವಾದವನ್ನ ಹೆಚ್ಚಿಸಿದೆ. ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ನಡೆಯಲಿದ್ದು ಅಂಚೆ ಮತ ಎಣಿಕೆ ಬಳಿಕ ಇವಿಎಂಗಳ ಮತ ಎಣಿಕೆ ಶುರುವಾಗುತ್ತದೆ. ಮಧ್ಯಾಹ್ನದ ವೇಳೆಗೆ ಯಾರು ಅಧಿಕಾರಕ್ಕೆ ಏರಲಿದ್ದಾರೆ ಅನ್ನೋದು ದೃಢವಾಗಲಿದೆ. ಮಹಾಯುತಿನ ಮಹಾವಿಕಾಸ್ ಅಗಾಡಿನ ಪಿ-ಮಾರ್ಕ್ ಸಮೀಕ್ಷೆಯಲ್ಲಿ ಮಹಾಯುತಿಗೆ ಬಹುಮತ. ಮಹಾರಾಷ್ಟ್ರ ಚುನಾವಣೆಯಲ್ಲಿ 9 ಪಕ್ಷಗಳ ಜಿದ್ದಾಜಿದ್ದಿನ ಹೋರಾಟ ನಡೆದಿದೆ. ಎರಡೆರಡು ಪಕ್ಷಗಳ ಇಬ್ಬಾಗದಿಂದ ಮತದಾರರ ಮನಸ್ಸು ಹರಿಯುವುದು ಕಷ್ಟವಾಗಿದೆ. ಮೂರು ಪಕ್ಷಗಳ ಮೈತ್ರಿಕೂಟ ಈ ಬಾರಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದು ಮಹಾಯುತಿಗೆ ಮರಾಠ ಜನರು ಜೈ ಅಂದಿದ್ದಾರೆ ಎಂದು ಪಿ-ಮಾರ್ಕ್ ಸಮೀಕ್ಷೆ ಹೇಳಿದೆ. ಪಿ-ಮಾರ್ಕ್ನ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಮಹಾಯುತಿಗೆ ಬಹುಮತ ಸಾಧ್ಯತೆ. 42% ವೋಟ್ ಶೇರ್ನೊಂದಿಗೆ 137ರಿಂದ 157 ಸ್ಥಾನವನ್ನ ಬಿಜೆಪಿ ಕೂಟ ಪಡೆಯಲಿದೆಯಂತೆ. ಇನ್ನು 25% ವೋಟ್ ಶೇರ್ನೊಂದಿಗೆ ಬಿಜೆಪಿ 77ರಿಂದ 97 ಸ್ಥಾನ ಪಡೆದರೆ ಶಿಂದೆ ಬಣದ ಶಿವಸೇನೆ 13% ವೋಟ್ ಶೇರ್ನೊಂದಿಗೆ 40ರಿಂದ 60 ಸ್ಥಾನ ದಕ್ಕಲಿದ್ದಂತೆ. ಇನ್ನು ಎನ್ಸಿಪಿ ಅಜಿತ್ ಬಣಕ್ಕೆ 4% ವೋಟ್ ಶೇರ್ನೊಂದಿಗೆ 4ರಿಂದ 16 ಸ್ಥಾನ ಫಿಕ್ಸ್ ಎನ್ನಲಾಗಿದೆ. ಪಿ-ಮಾರ್ಕ್ ಪ್ರಕಾರ ಮಹಾವಿಕಾಸ್ ಅಗಾಡಿ ತೀವ್ರ ಹೋರಾಟ ಮಾಡಲಿದ್ದು 42% ವೋಟ್ ಶೇರ್ನೊಂದಿಗೆ 126ರಿಂದ 146 ಸ್ಥಾನ ಸಿಗಲಿದ್ದಂತೆ. ಕಾಂಗ್ರೆಸ್ಗೆ 16% ವೋಟ್ ಶೇರ್ನೊಂದಿಗೆ 41ರಿಂದ 59 ಸ್ಥಾನ ಪಡೆದರೆ ಶಿವಸೇನೆ ಠಾಕ್ರೆ ಬಣಕ್ಕೆ 13% ವೋಟ್ ಶೇರ್ನೊಂದಿಗೆ 32ರಿಂದ 52, ಎನ್ಸಿಪಿ ಶರದ್ ಬಣಕ್ಕೆ 12% ವೋಟ್ ಶೇರ್ನೊಂದಿಗೆ 33ರಿಂದ 53 ಸ್ಥಾನ ಫಿಕ್ಸ್ ಎನ್ನಲಾಗಿದೆ. ಇನ್ನು ಪಕ್ಷೇತರರು 17% ವೋಟ್ ಶೇರ್ನೊಂದಿಗೆ 2ರಿಂದ 8 ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆಯಂತೆ. ನ್ಯಾಷನಲ್ ಬ್ಯೂರೋ ಪವನ್ ಕೆ ಲಕ್ಷ್ಮೀಕಾಂತ್, ರಿಪಬ್ಲಿಕ್ ಕನ್ನಡ. ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ಗೆ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. 7 ಗಂಟೆ ಸ್ಟ್ರಾಂಗ್ ರೂಮ್ ಇಷ್ಟೊತ್ತಿಗೆಲ್ಲ ಓಪನ್ ಆಗೋದಕ್ಕೆ ಸಿದ್ಧತೆ ಆಗ್ತಾ ಇರುತ್ತೆ. ಮತ್ತೊಂದು ಕಡೆ ಜಾರ್ಖಂಡ್ ಹಾಗೂ ಮಹಾರಾಷ್ಟ್ರದಲ್ಲೂ ಕೂಡ ಬಹಳ ಕುತೂಹಲ ಕೇಳಿಸಿದೆ ಫಲಿತಾಂಶ. ಎಕ್ಸಿಟ್ ಪೋಲ್ನಂತೆ ಫಲಿತಾಂಶ ಹೊರ ಬೀಳುತ್ತಾ ಅಥವಾ ಈ ಬಾರಿಯೂ ಕೂಡ ಲೋಕಸಭಾ ಚುನಾವಣೆಯಂತೆ ಇಲ್ಲೂ ಕೂಡ ಉಲ್ಟಾ ಆಗುತ್ತಾ ಅನ್ನುವ ಕುತೂಹಲ. 3 ಕ್ಷೇತ್ರಗಳಲ್ಲಿ 7:30ಕ್ಕೆ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಬೆಳಗ್ಗೆ 8 ಗಂಟೆಯಿಂದಲೇ ಮತ ಎಣಿಕೆ ಆರಂಭ ಕೂಡ ಆಗುತ್ತೆ. ಉಪಸಮರ ಮಹಾಫಲಿತಾಂಶಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಅಭ್ಯರ್ಥಿಗಳಿಗೆ ಲಬ್ಡಬ್ ಶುರುವಾಗಿದೆ. 3 ಪಕ್ಷಕ್ಕೂ ಕೂಡ ಟೆನ್ಷನ್ ಅಂತೂ ಇದ್ದೇ ಇದೆ. ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಅಸಲಿ ನಾನ್ ಸ್ಟಾಪ್ ಬ್ರೇಕ್ಲೆಸ್ ಆಗಿ ನಾವು ಈ 3 ಕ್ಷೇತ್ರಗಳ ಚುನಾವಣೆಯ ಫಲಿತಾಂಶ ಹಾಗೆ ಮಹಾರಾಷ್ಟ್ರ ಜಾರ್ಖಂಡ್ನ ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶದ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬೆಳಗ್ಗೆ 6 ಗಂಟೆಯಿಂದ ಪ್ರಾರಂಭವಾಗಿ ಚುನಾವಣೆಯ ಫಲಿತಾಂಶ ಕಂಪ್ಲೀಟ್ ಆಗಿ ಹೊರಗೂ ಕೂಡ ಯಾವುದೇ ಬ್ರೇಕ್ಗಳಿಲ್ಲದೆ ನಾನ್ ಸ್ಟಾಪ್ ಕವರೇಜ್ ರಿಪಬ್ಲಿಕ್ ಕನ್ನಡದಲ್ಲಿ ಇರಲಿದೆ. ಆಲ್ರೆಡಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ಗಳು ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಾರಂಭವಾಗಿದೆ. ಬಂಗಾರು ಹನುಮಂತ್ ಅಭ್ಯರ್ಥಿ ಮೊದಲ ಪ್ರತಿಕ್ರಿಯೆ ಬೆಳಗ್ಗೆ 6:30ಕ್ಕೆ ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಹೀಗೆ ಅನೇಕ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ಗಳು, ಮೊದಲ ಪ್ರತಿಕ್ರಿಯೆ ಹಾಗೆ ಫಲಿತಾಂಶಕ್ಕೆ ಸಂಬಂಧಪಟ್ಟಂತ ನಿಖರ ಮಾಹಿತಿ ಇದೆಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಯಾಕಂದ್ರೆ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಸ್ಟ್ರಾಂಗ್ ರೂಮ್ ಹತ್ರ ಅಂದ್ರೆ ಮತ ಎಣಿಕೆ ನಡೆಯುತ್ತಲ್ಲ ಆ ಕೇಂದ್ರದ ಹತ್ರ ಒಬ್ರು, ಕ್ಷೇತ್ರದಲ್ಲಿ ಒಬ್ರು, ಎಲ್ಲಾ ಕಡೆ ಬೀಡು ಬಿಟ್ಟಿದ್ದಾರೆ ನಮ್ಮ ಪ್ರತಿನಿಧಿಗಳು. ಪ್ರತಿ ಕ್ಷಣದ ಮಾಹಿತಿ ಯಾವುದು ಕೂಡ ಮಿಸ್ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಮತಗಟ್ಟೆ ಬಳಿಯಲ್ಲಿ 500 ಮಂದಿ ಪೊಲೀಸರನ್ನ ಮತ ಎಣಿಕೆ ಕೇಂದ್ರದ ಬಳಿಯಲ್ಲಿ 500 ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಮತ ಎಣಿಕೆಯ ಸಿಬ್ಬಂದಿಯನ್ನ ಕಂಪ್ಲೀಟ್ ಆಗಿ ತಪಾಸಣೆ ಮಾಡಿ ಅವ್ರನ್ನ ಒಳಗಡೆ ಬಿಡಲಾಗ್ತಾ ಇರೋದು. ಪ್ರೋಸೆಸ್ ಕೂಡ ಚೆನ್ನಾಗಿರುತ್ತೆ ಅಂತ ಅದು ಓಪನ್ ಮಾಡೋದು ಅಧಿಕಾರಿಗಳ ಸಮ್ಮುಖದಲ್ಲಿ ಸೀಲ್ ಆಗಿರುತ್ತೆ. ಎಲ್ಲವೂ ಸ್ಟ್ರಾಂಗ್ ರೂಮ್ ನ ಸೀಲ್ ಮಾಡಿರ್ತಾರೆ. ಆ ಸೀಲ್ ಓಪನ್ ಮಾಡ್ತಾರೆ. ಪ್ಲೇವುಡ್ ಇಂದ ಶೀಟ್ ನಿಂದ ಕ್ಲೋಸ್ ಮಾಡಿರ್ತಾರೆ. ಹತ್ರದಿಂದ ನೀವು ನೋಡಿದಿರಲ್ಲ
ಅದು ಸ್ಟ್ರಾಂಗ್ ರೂಮ್ ಓಪನ್ ಆಗೋದು. ಎನಿವೇ ನಾವಾಗಲೇ ಹೇಳ್ತಾ ಇದ್ದಾಗೆ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಇವತ್ತು ಗ್ರೌಂಡ್ ನಲ್ಲಿದೆ. ನಮ್ಮ ರಿಪೋರ್ಟರ್ಸ್, ಕ್ಯಾಮ್ರಾ ಪರ್ಸನ್ಸ್ ಹಾಗೆ ನಮ್ಮ ಆಂಕರ್ಗಳು ಕೂಡ ಗ್ರೌಂಡ್ ನಿಂದಲೇ ನಿಮಗೆ ಎಕ್ಸ್ಕ್ಲೂಸಿವ್ಗಳನ್ನು ತರುವ ಪ್ರಯತ್ನವನ್ನ ಇಡೀ ದಿನ ಮಾಡ್ತಾ ಹೋಗ್ತಾರೆ. ಮಹಾರಾಷ್ಟ್ರ, ಜಾರ್ಖಂಡ್ನ ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಯ ಅತ್ಯಂತ ನಿಖರ ಫಲಿತಾಂಶ ಕೂಡ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಭಾಗವಾಗಿ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸ್ತಾ ಹೋಗ್ಬೋದು. ಡಿಜಿಟಲ್ ಪ್ಲಾಟ್ಫಾರ್ಮ್ ನಾವಾಗಲೇ ಹೇಳ್ತಾ ಇದ್ದ ಹಾಗೆ ಕಂಟಿನ್ಯೂಸ್ ಲೈವ್ ಸ್ಟ್ರೀಮಿಂಗ್ ಪ್ರತ್ಯೇಕವಾಗಿ 3 ವಿಧಾನಸಭಾ ಕ್ಷೇತ್ರದ ಮಿನಿ ಇಲೆಕ್ಷನ್ ರಿಸಲ್ಟ್ಗೆ ಸಂಬಂಧಪಟ್ಟ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ. ಹೌದು, ಸಂಡೂರ್ ಹತ್ರ ನೋಡಿ, ಒಂದು ಕಡೆ ಏಜೆಂಟ್ಗಳು ಈ ಮತ ಎಣಿಕೆ ಕೇಂದ್ರದಲ್ಲಿ ಒಂದೊಂದು ಪಾರ್ಟಿಯಿಂದಲೂ ಕೂಡ ಒಂದು 11-12 ಜನ ಏಜೆಂಟ್ಗಳು ಇರ್ತಾರೆ. ಆ ಒಂದೊಂದು EVM ಮಿಷಿನ್ ತಗೊಂಡು ಮೊದಲನೇ ಸುತ್ತಲ್ಲಿ ಅವರು ಕೌಂಟಿಂಗ್ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ, ಅದನ್ನ ಬರ್ಕೊಳ್ತಾರೆ, ತಗೊಂಬಂದು ಹೊರಗಡೆ ಒಬ್ಬ ಕೂತಿರ್ತಾನೆ ಮೇನ್ ಏಜೆಂಟ್, ಆತನ ಹತ್ರ ಲೆಕ್ಕ ಕೊಟ್ಬಿಟ್ಟು ಹೋಗ್ತಾರೆ, ಆತ ಬರ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಅಲ್ಲಿ ಸ್ಪೀಡ್ ಆಗಿ ರಿಸಲ್ಟ್ ಸಿಕ್ಬಿಡುತ್ತೆ. ಸೊ ಇಲ್ಲಿ ಒಂದೊಂದು ಮತ ಎಣಿಕೆಯ ಸಂದರ್ಭ ಅಂದ್ರೆ ಹಂತದಲ್ಲೂ ಕೂಡ ಬಹಳ ಕುತೂಹಲ ಇದ್ದೇ ಇರುತ್ತೆ. ಹಾವು ಏಣಿ ಆಟ ಯಾವ ಕ್ಷೇತ್ರದಲ್ಲಿ ಇರುತ್ತೆ ಅಂತ ನಾವು ಲೆಕ್ಕಾಚಾರ ಹಾಕಿ ನೋಡಿದಾಗ ಚನ್ನಪಟ್ಟಣದಲ್ಲಿ ಆ ಸಾಧ್ಯತೆ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಸಂಡೂರಲ್ಲೂ ಕೂಡ ಅದೇ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆದರೆ ಶಿಗ್ಗಾವಿ ಅಷ್ಟೊಂದು ಫೈಟ್ ಇಲ್ವಾ? ಕ್ಷೇತ್ರದ ಜನ ಹೇಳ್ತಾರೆ ಇಲ್ಲ, ನಾವು ಯಾವಾಗಲೂ ಕೂಡ ಬೊಮ್ಮಾಯಿ ಕುಟುಂಬ ಅವ್ರನ್ನ ನಾವು ಗೆಲ್ಸ್ಕೊಂಡು ಬಂದಿದ್ದೀವಿ ಅಂತೇಳಿ. ಈ ಬಾರಿಯೂ ಕೂಡ ಅದೇ ಲಕ್ ಇರುತ್ತಂತೆ. ಯಾಕೆಂದರೆ ಒಂದು ಕಡೆ ಕಾಂಗ್ರೆಸ್ ಗ್ಯಾರಂಟಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಅನ್ನೋದು ಈ ಬೈ ಎಲೆಕ್ಷನ್ ರಿಸಲ್ಟ್ ಮೇಲೆ ಗೊತ್ತಾಗುತ್ತೆ. ಗ್ಯಾರಂಟಿಗಳ ಸತ್ವ ಪರೀಕ್ಷೆ ಮಾತ್ರ ಅಲ್ಲ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಳೋಕೆ ಸಿಕ್ಕಿರುವ ಅನೇಕ ಆರೋಪಗಳು. ಚನ್ನಪಟ್ಟಣಕ್ಕೆ ನಾವು ಗಮನ ವಹಿಸಿ ಮಾತನಾಡೋದಾದ್ರೆ ಮೂಡ ಎಫೆಕ್ಟ್ ಆಗಿದೆಯಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಳೆ ಮೈಸೂರು ಭಾಗದಲ್ಲಿರ್ತಕ್ಕಂಥ ವರ್ಚಸ್ಸಿಗೆ ಡ್ಯಾಮೇಜ್ ಏನಾದರೂ ಮಾಡಿದೆಯಾ? ಅದ್ರ ಬಗ್ಗೆ ಕೂಡ ಮತದಾರ ತೀರ್ಮಾನವನ್ನು ಮಾಡೋ ಸಾಧ್ಯತೆ ಇದೆ. ಎಕ್ಸಾಕ್ಟ್ಲಿ ಅದೇ ಆಗತ್ತಾ ಪರಿಣಾಮ? ಈಗ ಜನ ವೋಟ್ ಹಾಕಲಿಲ್ಲ ಕಾಂಗ್ರೆಸ್ ಪರವಾಗಿ ಅಂದ ಮಾತ್ರಕ್ಕೆ ಸರ್ಕಾರದ ಮೇಲೆ ವಿಶ್ವಾಸ ಕಳೆದುಕೊಂಡು ಬಿಟ್ಟಿದ್ದಾರೆ ಮತದಾರರು. ಕಂಪ್ಲೀಟ್ ಆಗಿ ರಾಜ್ಯಾದ್ಯಂತ ಅಲ್ಲ, ಬಟ್ ಒಂದು ಚಿಕ್ಕ ಮಿನಿ ಟೆಸ್ಟ್ ಥರದಲ್ಲಿ ಆಗೋ ಸಾಧ್ಯತೆ ಇದೆ. ಇನ್ನು ನಾವು ಸಂಡೂರು ಲೆಕ್ಕ ಹಾಕಿದ್ರೆ ವಾಲ್ಮೀಕಿ ನಿಗಮದ ಹಗರಣ, ಇನ್ಫ್ಯಾಕ್ಟ್ ಬಳ್ಳಾರಿಯಲ್ಲೇನೆ ವಾಲ್ಮೀಕಿ ನಿಗಮದ ಹಣವನ್ನು ಚುನಾವಣೆಗೆ ಬಳಕೆ ಮಾಡಿದ್ರು ಅನ್ನೋ ಆರೋಪ ಇಡೀ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿನಿಸ್ಟರ್ ಆಗಿದ್ದ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡ್ತು ಇದೀಗ ಆಚೆ ಬಂದಿದ್ದಾರೆ. ಅವರು ಕೂಡ ಈ ಎಲೆಕ್ಷನ್ ಕಣದಲ್ಲಿ ಓಡಾಡಿದ್ದಾರೆ. ಹೀಗಾಗಿ ವಾಲ್ಮೀಕಿ ನಿಗಮದ ಹಗರಣವನ್ನ ಸಂಡೂರು ಮತದಾರ ಯಾವ ರೀತಿಯಾಗಿ ಗಮನಿಸಿದ್ದಾನೆ ಅನ್ನೋದಿದೆ. ಬಟ್ ವಾಲ್ಮೀಕಿ ಹಗರಣ ಯಾವ ರೀತಿಯಾಗಿ ಗಮನಿಸಿದ್ದಾರೆ ಅಂತ ಹೇಳೋದಕ್ಕಿಂತ ಸಿಎಂ ಸಿದ್ದರಾಮಯ್ಯ ಅವರು ಅಲ್ಲಿ ಒಂದು ಹೇಳಿಕೆಯನ್ನ ಕೊಡ್ತಾರೆ, ಮತ್ತೆ ಅವ್ರನ್ನ ಮಂತ್ರಿ ಮಾಡ್ತೀವಿ ಅಂತೇಳಿ. ಹೌದು, ನಾಗೇಂದ್ರ ಅವ್ರಿಗೆ ಮತ್ತೆ ಮಂತ್ರಿ ಮಾಡೇ ಮಾಡ್ತೀವಿ ಅಂತ ಹೇಳಿ. ಇದನ್ನ ಗಮನಿಸಿ ಮತದಾರ ಏನಾದ್ರು ವೋಟ್ ಹಾಕ್ತಾರಾ? ಅದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಇನ್ನು ವಫ್ ತಗಾದೆ ವಿಜಯಪುರದಿಂದ ಪ್ರಾರಂಭ ಆದರೂ ಕೂಡ ಹುಬ್ಬಳ್ಳಿ, ಹಾವೇರಿ ಈ ಭಾಗದಲ್ಲೂ ಕೂಡ ರೈತರಲ್ಲಿ ಪ್ರಮುಖವಾಗಿ ಆತಂಕಕ್ಕೆ ಕಾರಣವಾಗಿತ್ತು ವಫ್ನ ವಿಚಾರ. ಕಾಂಗ್ರೆಸ್ ಪಕ್ಷ ರೈತರ ಪರವಾಗಿ ನಿಲ್ತಾ ಅನ್ನೋ ಗೊಂದಲಕ್ಕೆ ಕಾರಣವಾಗಿತ್ತು, ಅಥವಾ ವಫ್ ಬೋರ್ಡ್ನ ಪರವಾಗಿದೆ ಅನ್ನೋ ಗೊಂದಲಕ್ಕೆ ಕಾರಣವಾಗಿತ್ತು. ಹೀಗಾಗಿ ಈ 3 ವಿಚಾರ 3 ಕ್ಷೇತ್ರದಲ್ಲೂ ಮತದಾರ ಯಾವ ರೀತಿಯಾಗಿ ಪರಿಗಣಿಸಿದ್ದಾನೆ ಅನ್ನೋ ಕುತೂಹಲ ಇದ್ದೇ ಇದೆ.